ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ಬಗ್ಗೆ ತನಿಖೆ ನಡೀತಾ ಇದೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಪ್ರಭಾವವನ್ನ ಬೀರಲ್ಲ. ಪ್ರಕರಣದ ಬಗ್ಗೆ ಪೊಲೀಸರು ಸ್ವತಂತ್ರವಾಗಿ ತನಿಖೆಯನ್ನ ನಡೆಸಲಿ. ತನಿಖೆ ಮುಗಿದ ಬಳಿಕ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸುವಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾದದ್ದು ಅಂತ ಅಂದ್ರೆ ಅವರದ್ದೇ ಪಕ್ಷ ಅಂದ್ರೆ ಮುಖ್ಯಮಂತ್ರಿಗಳದ್ದೇ ಪಕ್ಷದ ಬಸವರಾಜ ಹೊರಟ್ಟಿ ಅವರು ಇದೇ ಸಂಬಂಧವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಮೊದಲು ಪುಟ್ಟರಂಗ ಶೆಟ್ಟಿ ಅವರು ರಾಜೀನಾಮೆಯನ್ನ ಕೊಡಬೇಕು, ಆನಂತರ ತನಿಖೆ ಆಗಲಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಆನಂತರದಲ್ಲಿ ಅವ್ರು ತಪ್ಪಿಲ್ಲ ಅಂತಾರೆ, ಅವ್ರು ಮತ್ತೆ ವಾಪಸ್ ಬರಲಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾತನಾಡುವಂತ ಸಂದರ್ಭದಲ್ಲಿ ತನಿಖೆ ಆಗ್ತಾ ಇದೆ, ಆಮೇಲೆ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ನೋಡ್ಬೇಕಿದೆ ನಿಜಕ್ಕೂ ಕೂಡ ಸರ್ಕಾರ ನಿಷ್ಪಕ್ಷಪಾತವಂತ ತನಿಖೆ ನಡೆಸುವಂತ ನಿಟ್ಟಿನಲ್ಲಿ ಸಹಕಾರ ಕೊಡುತ್ತಾ, ಒಂದು ಸೂಚನೆಯನ್ನ ಕೊಡುತ್ತಾ ಅಂತ, ಅಥವಾ ಸಂಪುಟದ ಓರ್ವ ಸಚಿವ ಹೀಗಾಗಿ ಅವ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ತಪ್ಪು ಸಾಬೀತಾದ್ರೆ ಸರ್ಕಾರಕ್ಕೆ ಮುಜುಗುರ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ತನಿಖೆಯ ದಿಕ್ಕು ಹಳ್ಳ ಹಿಡಿಯುತ್ತಾ, ಇದನ್ನು ಕೂಡ ಕಾದು ನೋಡಬೇಕಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಏನ್ ಮಾತನಾಡಿದರೆ ಗಮನಿಸೋಣ ಬನ್ನಿ. ನಡೀತಾ ಇದೆ. ಈಗ ತನಿಖೆಗೆ ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆ ವತಿಯಿಂದ ಅವರು ಕೆಲವು ನಿರ್ಣಯಗಳು ಮಾಡ್ತಾರೆ. ನಾನಂತೂ ಯಾವುದೇ ಒಂದು ತನಿಖೆಗೆ ಸಂಬಂಧಪಟ್ಟಾಗೆ ಯಾರ ಮೇಲೂ ಇವತ್ತು ಅನುಕೂಲಗಳು ಮಾಡಿ ಇರ್ತಕ್ಕಂಥದ್ದಕ್ಕೆ ರಾಜಿ ಮಾಡಿಕೊಂಡು ನಾನು ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥವನ್ನಲ್ಲ. ಸ್ಪಷ್ಟವಾದಂಥ ಒಂದು ಪಾರದರ್ಶಕವಾದಂಥ ತನಿಖೆ ಹೊರಗಡೆ ಬಂದ ನಂತರ ಏನು ತೀರ್ಮಾನ ಮಾಡಬೇಕು ಮಾಡಿ. ಪೊಲೀಸ್ ಇಲಾಖೆ ವತಿಯಿಂದ ಈಗಾಗಲೇ ತನಿಖೆ ನಡೀತಿದೆ. ಸಂಪೂರ್ಣವಾದಂಥ ತನಿಖೆ ವರದಿ ಬರಬೇಕಲ್ಲ, ನನಗೆ ಬಂದಮೇಲೆ ನಾನು ಹೇಳ್ತೀನಿ.